ಸೋಲ್ಜರ್ ಸೂರ್ಯ ಅವ್ರಿಗೆ ಜಯವಾಗಲಿ. ಸೋಲ್ಜರ್ ಸೂರ್ಯ ಅವ್ರಿಗೆ ಜಯವಾಗಲಿ. ಭಾರತೀಯ ಹೆಮ್ಮೆಯ ಪುತ್ರನಿಗೆ ಜಯವಾಗಲಿ. ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ಯಾವತ್ತೂ ನಾನು ಋಣಿಯಾಗಿರ್ತೇನೆ. ಇದುವರೆಗೂ ದೇಶದ ಗಡಿ ಕಾಯ್ದು ಸೇವೆ ಮಾಡಿ ಬಂದಿದ್ದೇನೆ. ಇನ್ನು ಮೇಲೆ ನನ್ನೂರಿನ ಎಲ್ಲ ಜನರ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಮಾತು ಕೊಡ್ತೀನಿ. ಹೌದ್ರಿ ಸೂರ್ಯ, ಇಲ್ಲಿವರೆಗೆ ದೇಶದಲ್ಲಿ ಸೇವೆ ಮಾಡಿ ಮತ್ತೆ ಮರಳಿ ನಮ್ಮ ಗ್ರಾಮಕ್ಕೆ ಬಂದಿರೋ ಅಂದಮೇಲೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅದರ ಭಾಗವಾಗಿ ಆಗ ನಮ್ಮ ಎಲ್ಲ ಗೆಳೆಯರ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೆ. ಹೌದು, ಆವತ್ತು ನಮ್ಮ ಎದುರಾಳಿಗಳನ್ನು ಎದೆ ಬಗೆದು ಸೈನ್ಯದಲ್ಲಿ ಗೆದ್ದು ಬಂದಾಗ ಆವಾಗ ನಿಮಗೆ ಏನು ಬೇಕಂತ ನಿಮ್ಮ ಸೈನ್ಯದಲ್ಲಿ ಕೇಳಿದಾಗ ನಿಮ್ಮ ವೈಯಕ್ತಿಕವಾಗಿ ನೀವೇನೂ ಕೇಳಲಿಲ್ಲ. ಅದೇ ನಮಗೆ ಹೆಮ್ಮೆ. ನಮ್ಮ ಗ್ರಾಮದ ಬಗ್ಗೆ, ನಮ್ಮ ಗ್ರಾಮದಲ್ಲಿ ಏನು ಕುಂದುಕೊರತೆ ಇದೆಯಲ್ಲ, ಶಾಲೆ ಆಗಿರ್ಬೋದು, ಕುಡಿಯಲು ನೀರಾಗಿರ್ಬೋದು, ರಸ್ತೆ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ನಮ್ಮ ಗ್ರಾಮಕ್ಕೆ ಯಾವುದು ಇಲ್ಲ ಅಂತ, ನಮ್ಮ ಗ್ರಾಮಕ್ಕೆ ಕೂಡ ನನಗೆ ಏನು ಬೇಡ ಅಂತ ಹೆಮ್ಮೆದಿಂದ ಹೇಳಿದಿರಲ್ಲ, ಅದನ್ನು ನಾವು ಟಿವಿಯಲ್ಲಿ ನೋಡಿ ತುಂಬ ಸಂತೋಷಪಟ್ಟಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನದ ಮುಂದೆ ನಾನು ನಿಮ್ಮೂರಿಗೆ ಈ ಊರಿಗೆ ಎಷ್ಟು ಸೇವೆ ಮಾಡಿದರೂ ಕಡಿಮೆನೆ. ಇದಕ್ಕೆ ನಾನೊಬ್ಬನೇ ಕಾರಣ ಅಲ್ಲ, ನೀವೆಲ್ಲರೂ ಕಾರಣ ಆಗಿದ್ದೀರಿ. ನನ್ನಪ್ಪ ಬೆನ್ನಲ್ಲಿ ಕುಂತ್ಕೊಂಡು ನನಗೆ ಪ್ರಪಂಚನ ಅರ್ಥ ಮಾಡಿಸ್ತಾ, ತಾಯಿ ಈ ದೇಹಕ್ಕೆ ಉಸಿರು ನೀಡಿದ್ಲು, ಭೂತಾಯಿ ಈ ಜನ್ಮಕ್ಕೆ ಹೆಸರು ತಂದು ಕೊಟ್ಲು, ಶಿಕ್ಷಕರು ನನಗೆ ಅಕ್ಷರ ಕಲಿಸಿದರು, ಹಿರಿಯರು ಅನುಭವದ ಪಾಠ ಹೇಳಿಕೊಟ್ರು, ನನ್ನ ಸ್ನೇಹಿತರು ಹೆಗಲ ಮೇಲೆ ಕೈ ಹಾಕಿ ನನಗೆ ಆತ್ಮವಿಶ್ವಾಸ ತುಂಬಿದ್ರು. ನಿಮ್ಮೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೀನಿ. ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನಿಗಳನ್ನ ಬಗ್ಗು ಬಡಿದು ಸಾವಿರಾರು ಜನ ಟೆರರಿಸ್ಟ್ಗಳನ್ನ ಸುಟ್ಟು ಹಾಕಿ ಜೀವಂತವಾಗಿ ಮತ್ತೆ ಈ ಹುಟ್ಟಿದೂರಿಗೆ ಕಾಲಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ, ಈ ಮಣ್ಣಿನ ಗುಣ, ಈ ಮಣ್ಣಿನ ಗುಣ. ಬನ್ನಿ, ಎಲ್ಲರೂ ನಿಂತ್ಕೊಂಡೇ ಮಾತಾಡ್ತಾ ಇದ್ದಾರಲ್ಲ, ನಿಮಗಾಗಿ ಕಾಶ್ಮೀರದಿಂದ ಸ್ಪೆಷಲ್ ಆ್ಯಪಲ್ ತಂದಿದ್ದೀನಿ. ಹೌದ್ರಿ, ಎಲ್ಲರೂ ಕೂತ್ಕೊಂಡು ತಿಂತ ಮಾತಾಡೋಣ. ಹಾಗೆ ಆಗಲ್ರಿ, ಈಗ ನಮಗೂ ಕೂಡ ತುಂಬಾ ಸಂತೋಷ ಆಗ್ತಿದೆ. ಬನ್ನಿ. ಎಷ್ಟೋ ದಿನದಿಂದ ನಮ್ಮ ಗ್ರಾಮದಲ್ಲಿ ಯಾವ ಕೆಲಸ ಆಗಿರಲಿಲ್ಲ ಅಂದಮೇಲೆ ಇವತ್ತು ಈ ನಮ್ಮ ಗ್ರಾಮದಲ್ಲಿ ನಿಮ್ಮಿಂದ ಆಗೈತೆ ಅಂದಮೇಲೆ ಸೈನಿಕನ ಹೆಸರಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ನಮ್ಮ ಯುವ ಪೀಳಿಗೆಗಳಿಗೆ ಮುಂದೆ ಅರ್ಥ ಆಗಲಿ. ನೋಡ್ರಿ, ಎಲ್ಲರೂ ಕೂಡ ಊಟ ಮಾಡೋಣ. ಬನ್ನಿ. ಆಯಾಸ ಬಂದಿದ್ದೀರಾ ಅನ್ಸುತ್ತೆ. ಬಿಸಿ ಬಿಸಿ ನೀರು ಕಾಯಿಸಿದ್ದೀನಿ, ಸ್ನಾನ ಮಾಡ್ಕೊ ಬನ್ನಿ. ಇರ್ಲಿ. ಹೋಗೋಣ. ಕಂದ, ಇಡೀ ಊರ್ ಜನ ನನ್ನನ್ನು ಸ್ವಾಗತ ಮಾಡೋದಕ್ಕೆ ರೈಲ್ವೆ ಸ್ಟೇಷನ್ವರೆಗೂ ಬಂದಿದ್ದರು. ಆ ಸಾವಿರಾರು ಜನರ ಮಧ್ಯದಳು ಈ ನನ್ನೆರಡು ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇದ್ವು. ಆದರೆ ಅಲ್ಲೆಲ್ಲೂ ನಿನ್ನ ಸುಳಿವೇ ಸಿಗಲಿಲ್ಲ. ಹೋಗ್ಲಿ ಬಿಡು, ಈಗಾದ್ರೂ ಬಂದಿಯಲ್ಲ, ಬಹಳ ಸಂತೋಷ. ಅಲ್ಲ ಕಣೋ, ನಿಮ್ಮಪ್ಪ ಬರ್ತಾರಂತ ಗೊತ್ತು ತಾನೇ ಇವತ್ತು. ನಿಮ್ಮಪ್ಪನ ಕರ್ಕೊಂಡು ಬರೋದು ಬಿಟ್ಟು ಎಲ್ಲಿ ಹೋಗಿದ್ದು ಇಷ್ಟೊತ್ತನ ನೀನು? ಯಾಕೆ ಕಾಣ್ತಾ ಇದ್ದೇನೆ? ನಿನ್ಗೇನಾಗಿದೆಯಪ್ಪ? ಒಳ್ಳೆ ಮನ್ಮಥನ ತರ ಕಾಣ್ತಾ ಇದೀಯಾ. ಯಾರೋ ಇವ ಹುಡುಗಿ? ಅವಳು ನನ್ನ ಹೆಂಡತಿ ಶೇಖಳಾದಾಳ. ಏನ್ ಹೇಳ್ತಾ ಇದೀಯೋ ನೀನು? ಆಹಾ, ಕರೆನೆ ಹೇಳಾಕತ್ತೀನಿ.
ಅವಳನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡು ಬಂದಿದ್ದೀನಿ. ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದೀನಿ. ನೋಡು, ಇನ್ನು ಮುಂದೆ ಈ ಮನ್ಯಾಗ ಇರ್ತಾಳ. ಶಬಾಷ್. ನಿನಗೆ ಜನ್ಮ ಕೊಟ್ಟಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತಪ್ಪ. ದೇಶ ಸೇವೆ ಮಾಡಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾಗದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟಿಯಪ್ಪ. ಮರೆಯಲಾಗದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟೆ. ಅಲ್ಲ ಕಣೋ, ನೀನು ಮದುವೆ ಆಗ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ನಿನಗೆ ಒಳ್ಳೆ ಮನತನದ ಹೆಣ್ಣು ಹುಡುಕಿ ನಾವು ಮದುವೆ ಮಾಡ್ತಿದ್ವಲ್ಲಪ್ಪ. ಯಾಕಿಂತ ಕೆಲಸ ಮಾಡ್ದು? ಅಂದ್ರೆ ನಾನು ಬೇಕಾರಿ, ಲಜ್ಜೆಗಿಟ್ಟವಳು, ಹೊಲಸು ಮಣಿತನದಿಂದ ಬಂದೀನಿ ಅಂತ ತಿಳಿದಿರೇನ್ರಿ? ನೋಡ್ರಿ, ಮಾತಾಡ್ಬೇಕಾದ್ರ ಮಾತಾಗ ಹಿಡಿತಾ ಇರ್ಲಿ. ನೋಡ್ವಾ ತಂಗಿ, ಮದುವೆ ಅಂದ್ರ ಜಾತಿ, ಕುಲ, ಗೋತ್ರ, ಹಿರಿಯರು, ಕಿರಿಯರು, ದೊಡ್ಡವರು ಎಲ್ಲ ಸೇರಿ ಮಾಡಿದ್ರ ಅದಕ್ಕೆ ಮದುವೆ ಅಂತಾರ. ಅದೆಲ್ಲ ನೋಡ್ದ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಾನಲ್ಲ, ಅದಕ್ಕೆ ಇವನಿಗೆ ಹೇಳಕತ್ತೀನವ್ವ, ಇವಂಗ್ ಹೇಳಕತ್ತೀನಿ. ಅಷ್ಟಿಲ್ದೆ ಹಿರಿಯರು ಹೇಳ್ಯಾರೇನ್ರಿ, ಹಸ ನೋಡಿ ಕರ ತರ್ಬೇಕಂತ, ಹೆಣ್ಣು ನೋಡಿ ವರನ ಕನ್ಯಾನ ಮನೆ ಕರ್ಕೊಂಡು ಬರ್ಬೇಕಂತ. ಏನ್ರಿ ಇದು? ನೋಡು ಕೀಳಿ ಜ್ಯೋತಿಯವಳು, ಯಾರಿಲ್ಲದ ಅನಾಥೆ, ಮರ್ಯಾದೆ ಗೆಟ್ಟವಳು ಮಗಳು ಅಂತ ನಿಮ್ಮ ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು. ನೋಡ್ಕೊಂತ ಕಲ್ಲಂಗ ಸುಮ್ಮನೆ ನಿಂತ್ರಲ್ಲ. ನೋಡವ್ವ, ನಾನು ನಿನಗೆ ಆ ರೀತಿ ಏನು ಅನ್ಲಿಲ್ಲ. ಹಡ್ದು ಹೊಟ್ಟಿ ನನ್ನ ಮಗ ಇಂಥ ಕೆಲಸ ಮಾಡ್ಯಾನಲ್ಲ ಅಂತ ಉರಿಯಾಕತ್ತೈತವ್ವ, ಉರಿಯಾಕತ್ತೈತಿ. ನೋಡಪ್ಪ, ನೀನು ಯಾರು ಎತ್ತ ಅಂತ ನಮಗೊಂದು ಗೊತ್ತಿಲ್ಲ. ಏನೋ ಮಗನ ಹಡ್ದ ಕರುಳಿನ ಸಂಕಟಕ್ಕೆ ತಾಯಿ ಆ ರೀತಿ ಒದರಾಡ್ತಾ ಇದ್ದಾಳೆ. ಎಲ್ಲ ತಂದೆ ತಾಯಂದಿರು ತಮ್ಮ ಮಕ್ಕಳ ಬಗ್ಗೆ ಸುಂದರವಾದ ಕನಸಿನ ಗೂಡು ಕಟ್ಕೊಂಡಿರ್ತಾರೆ. ಹಾಗೆ ನಾವು ಕೂಡ ಈ ನಮ್ಮ ಮಗನ ಬಗ್ಗೆ ಬೆಟ್ಟದಂತಹ ಕನಸು ಕಂಡಿದ್ದೆವು. ಆದರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರು ಆಗುತ್ತೆ ಅಂತ ನಾನು ಭಾವಿಸಿರ್ಲಿಲ್ಲ. ಸುಮತಿ, ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ಮೊದಲು ನಮಗೆ ಬುದ್ಧಿ ಬೇಕು. ಒಬ್ಬನೇ ಮಗ ಅಂತ ಅವನ ಇಷ್ಟದಂತೆ ಯಾವುದೇ ಕಷ್ಟ ಕೊಡದೆ ಬೆಳೆಸಿದಲ್ಲ, ಅದರ ಪ್ರತಿಫಲ ಇದು. ಮಕ್ಕಳು ಸಣ್ಣವರಿದ್ದಾಗ ಸಂಸ್ಕಾರ ಕೊಟ್ಟು ತುಟ್ಟಿನ ಬೆಲೆ ತುಳಿಸದೆ ಹೋದ್ರೆ ಜೀವನ ಪೂರ್ತಿ ಇಂತಹ ಸಂಕಷ್ಟದ ಸರಮಾಲೆ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ. ಸಾಕು, ಸುಮ್ಮನೆ ನಿಮ್ಮ ಬುದ್ಧಿವಾದ ಕೇಳೋಣ ಇಲ್ಲಿ ಬಂದಿಲ್ಲ. ಏನೇನೇ ಇದ್ರು ನನ್ನ ಜೋಡಿ ಮಾತಾಡಿ, ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ನನ್ನ ಹೆಂಡತಿ ಸರಿಮೇಳಾಗ ಇನ್ ಮುಂದೆ ಮನೆಯಲ್ಲಿ ಯಾರು ಹೇಳ್ಕೊಡ್ದು. ಸುಮತಿ, ಒಂದೇ ಒಂದು ಕತ್ತೆ ಇರೋ ಅಗಸ ಅದನ್ನ ಕುದುರೆ ಹಾಗೆ ಬೆಳೆಸಿದ್ನಂತೆ. ನಾವು ಹಾಗೆ ಒಬ್ಬನೇ ಮಗ ಅಂತ ಕುದುರೆ ಹಾಗೆ ಬೆಳೆಸಿದ್ವಲ್ವಾ? ಕತ್ತಿ ಅಂತೀಯೇನು ನನಗ? ಕತ್ತಿ ಅನ್ನು ಇನ್ ಮುಂದೆ ನಿನಗೆ ಸೆಲ್ಯೂಟ್ ಹೊಡಿದು ದೇಶ ಕಾಯುವುದಾದ್ರೂ ಇಲ್ಲ, ನಿನ್ನ ಕೈ ಕೆಳಗೆ ಕೆಲಸ ಮಾಡು ಸಿಪಾಯಿಗಳು ಇಲ್ಲಿಲ್ಲ. ಇದು ಯುದ್ಧ ಭೂಮಿನೂ ಅಲ್ಲ, ಇಲ್ಲಿ ಯಾರಿಗೂ ಆರ್ಡರ್ ಮಾಡಿದ್ರೆ ಏನೂ ನಡೆಯಂಗಿಲ್ಲ. ನೋಡು, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದೀಯಾ ಏನು? ನಾವಿಬ್ರು ಹೇಳಿದ ಕೇಳ್ಕೊಂಡು ಈ ಮನೆಯಲ್ಲಿ ಬಿದ್ದಿರೋದಷ್ಟೇ ನಿನ್ನ ಕೆಲಸ. ಏನಾದ್ರೂ ಬಾಯ್ ಬಿಟ್ಟು ಯಾರ ಬಗ್ಗೆ ಮಾತಾಡ್ತಾ ಇದೀಯೋ? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಅವ್ರನ್ನ ಯಾರು ಅಂತ ತಿಳಿದಿದೀಯಾ? ಈ ಮನೆ ದೇವ್ರು ಅಲ್ಲ ಅಲ್ಲ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾದ್ರೂ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಮರ್ಕೊಂಡಿರಿ ಅಂದ್ರ ಅದಕ್ಕ ಕಾರಣ ಯಾರು? ಎಂಥ ಯೋಧರು?
ಚಳಿ ಬಿಸಿಲು ಮಳೆ ಏನು ಅಂದ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲಾನು ಬಿಟ್ಟು ತಮ್ಮ ಜೀವದ ಮೇಲಿನ ಹಕ್ಕನ್ನು ತಂದು ನಮ್ಮ ದೇಶದ ಗಡಿ ಕಾಯ್ತಾರಲ್ಲ ಯೋಧ, ನಮ್ಮ ದೇಶದ ಹೆಮ್ಮೆಯ ಪುತ್ರ. ಅಂಥ ನನ್ನ ಗಂಡನಿಗೆ ಎದುರುತ್ರ ಕೊಡ್ತೀಯೇನೋ? ತಪ್ಪಾತು ಅಂತವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸಾಕ್ ಸುಮ್ನಿರವ. ಸುಮತಿ, ಗಡಿಯಲ್ಲಿ ನುಗ್ಗಿ ಬರುವ ಕೇಡಿಗಳನ್ನ ಎಗ್ಗಿಲ್ದೆ ನಾನು ಬಗ್ಗು ಬಿಡ್ತಾ ಇದ್ದೆ. ಕ್ಷಣಾರ್ಧದಲ್ಲೇ ನನ್ನ ಕೈಲರು ಕೋವಿನ ಸುಟ್ಟು ಬಿಸಾಕ್ತಿದ್ದೆ. ಆದ್ರೆ ಈ ನನ್ನ ಸಂಸಾರವೆಂಬ ಗೂಡಿನೊಳಗೆ ಈ ಗೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿದೆಯಲ್ಲ, ಇದಕ್ಕೆ ನಾನು ಏನ್ ಮಾಡ್ಲಿ? ಅಷ್ಟಿಲ್ದೆ ದೊಡ್ಡವರು ಮಾತು ಹೇಳಿದಾರ. ತಾಯಿಯಾದವಳು 9 ತಿಂಗಳು ಮಗುನ ಹೊಟ್ಟೆಲಿಟ್ಕೊಂಡು ಹೊತ್ತು ಹೆತ್ತು ಸಾಕಿ ಸಲಹಿದ ಮೇಲೆ ಪಕ್ಕಕ್ಕಿಂತ ಒಬ್ಬ ಸುಂದ್ರಿ ಬಂದ ಮೇಲೆ ಹೆತ್ತವರನ್ನೇ ಮರೆತು ಬಿಡ್ತಾರ. ಅದು ಈ ಜಗದ ನಿಯಮ ಐತ್ರಿ, ನಿಯಮ ಐತಿ. ಅಂದ್ರ ಇಷ್ಟಕ್ಕೆಲ್ಲ ನಾನ ಕಾರಣ ಅಂತೀರೇನ್ರಿ? ನಾ ನಿಮಗ ಮೊದಲ ಪಡ್ಕೊಂಡಿ ನನ್ನ ಮಾತನ್ನ ಎಲ್ಲಿ ಕೇಳ್ತೀರಿ? ನಿಮ್ಮತ್ತ ಗಂಡಸ್ರಿ ಇಷ್ಟು ಹೆತ್ತವರ ಗುಲಾಮರಾಗಿರ್ತೀರಿ. ಸುಮ್ಮನೆ ಅವ್ರು ಹೇಳಿದಂಗ ಅವರ ತೋರಿಸಿದವ್ರನ್ನ ಮದುವೆ ಮಾಡ್ಕೊಂಡು ಮೊಡೆಯಾಗ ಬಿದ್ದಿರ್ಬೇಕು. ಅದನ್ನ ಬಿಟ್ಟು ನಮ್ಮತ್ತ ಅಮಾಯಕ ಹುಡುಗಿಯರನ್ನ ನಂಬಿಸಿ ನಮ್ಮ ಜೀವನ ಯಾಕ್ರಿ ಹಾಳು ಮಾಡ್ತೀರಾ? ರೀ, ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳನ್ನೇ ಮರೆತು ಬಿಡ್ತಾರ್ರಿ ಇಂಥ ಮಕ್ಕಳು. ಸಾಕ್ ಸುಮ್ನಿರವ. ನಿನ್ನ ಮಾತು ತಾಯಿ ಅಲ್ಲ, ನೀನು ದೊಡ್ಡ ನಾಯಿ. ತಾಯಿಗೆ ಎದುರು ಮಾತಾಡ್ತಾ ಇದೀಯ ಅವಿವೇಕಿ. ಏಯ್, ನಿನ್ನ 9 ತಿಂಗಳು ಹೊತ್ತು ಹೆತ್ತು ತುತ್ತು ಮಾಡಿ ಉಣಿಸಿ ಅದೇ ಹಾಲು ಕುಡಿಸಿ ಬೆಳೆಸಿದ ತಾಯಿ ಋಣ ತೀರಿಸಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಏಯ್, ನೀನು ಉಸಿರಾಡ್ತಾ ಇದೆಯಲ್ಲ, ಆ ಉಸಿರಿನ ಒಂದೊಂದು ಕಣ ಈ ನಿನ್ನ ತಾಯಿ ನಿನಗೆ ಕೊಟ್ಟ ಭಿಕ್ಷೆ ಕಣು, ಭಿಕ್ಷೆ. ಸುಮತಿ, ಕೆಟ್ಟ ಹುಳ ಹುಟ್ಟಿದ ತಕ್ಷಣ ಗಟ್ಟಿ ಮನಸ್ಸು ಮಾಡಿ ನಾವು ಸುಟ್ಟು ಹಾಕ್ಬಿಟ್ಟಿದ್ರೆ ಇವತ್ತು ಇವರಿಂದ ನಮಗೆ ಇಂಥ ಕಷ್ಟ ಬರ್ತಾ ಇರಲಿಲ್ಲ. ಇಂಥ ಕಷ್ಟ ಬರ್ತಾ ಇರಲಿಲ್ಲ. ಅಂದ್ರ ಇವಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದು ನಿಮಗೆ ಇಷ್ಟ ಇಲ್ಲ ಅಂತ ಅನ್ಸಾಕತ್ತೈತಿ. ಇನ್ನು ಮುಂದೆ ಈ ಹಾಳ ಮನೆಯಾಗ ನಾವು ಇರೋದೇ ಬೇಡ. ಶರ್ಮಿಳಾ, ನಿಲ್ಲು. ಮಹೇಂದ್ರ, ಇದು ಹಾಳಾದ ಮನೆಯಲ್ಲಪ್ಪ. ಪಕ್ಷಿ ರೆಕ್ಕೆ ಬಲಿತ ಮೇಲೆ ಕೂಡ್ಬಿಟ್ಟು ಹಾರಿ ಹೋಗೋದು ಸಹಜ. ಆದ್ರೆ ನೀನು ಪಕ್ಷಿ ಅಲ್ಲ ಕಣೋ, ಮೃಗನೂ ಅಲ್ಲ, ಮನುಷ್ಯನಪ್ಪ. ಕಳ್ಳ ಸಂಬಂಧವನ್ನ ಕಟ್ಕೊಂಡು ಬೆಳೆದಿರುವಂತ ಮಗ ನೀನು. ನಿನಗೆ ಈ ಮನೆ ಹಾಳಾದ ಮನೆ, ಹೊಲಸು ಮನೆ. ಮಹೇಂದ್ರ, ಒಂದೇ ಒಂದು ಸಲ ನೆನ್ ಮಾಡ್ಕೊಳ್ಳೋಕಂದ. ಆ ಚಂದಿರನ ಬೆಳದಿಂಗಳಲ್ಲಿ ಈ ಅಂಗಳದಲ್ಲಿ ನೆಲೆದಾಡ್ತಾ ಬೆಳೆದದ್ದು ಇದೇ ಮನೆ. ನಿನಗೆ ಜನ್ಮ ಕೊಟ್ಟಿದ್ದು ಇದೇ ಮನೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತೊಟ್ಟಿಲಲ್ಲಿ ನಿದ್ದೆಗೆಟ್ಟು ಸಿಟ್ಟಿನಿಂದ ನೀನು ಅಳ್ತಾ ಇರುವಾಗ ಜೋಗುಳ ಹಾಡಿ ಲಾಲಿ ಹಾಡಿ ನಿದ್ದೆ ಮಾಡಿಸಿದ್ದು ಇದೇ ಮನೆ ಕಣ್ಣೋ, ಇದೇ ಮನೆ. ಈ ಮನೆ ಈಗ ನಿನ್ಗೆ
ಹೊಲಸು ಮನೆ. ಬೇಡ ಕಣೋ, ಬೇಡಪ್ಪ. ಯಾವುದೋ ಸಿಟ್ಟಿನ ಭರದಲ್ಲಿ ಈ ನನ್ನ ಕನಸಿನ ಮನೆಗೆ ಹೊಲಸು ಮನೆ ಅನ್ನೋ ಬಿರುದು ಕೊಡಬೇಡ ಕಂದ, ಕೊಡಬೇಡ. ನೋಡಮ್ಮ ತಾಯಿ, ಈ ಘಟನೆನ ನೀನು ಮನಸ್ಸಿಗೆ ಹಚ್ಕೋಬೇಡ. ಹೇಗಿದ್ರು ನನ್ನ ಮಗನ ಕೈ ಹಿಟ್ಟು ಬಂದಿದ್ಯಾ ನೀನು. ನಿನ್ನನ್ನ ನನ್ನ ಸೊಸೆ ಅಂತ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ಆದರೆ ಈ ಮನೆಯನ್ನು ನಂದ ದೀಪವಾಗಿ ಬೆಳಗೋ ಹೊಣೆಗಾರಿಕೆ ನಿಂದು. ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ ಕಣೋ. ಇವಳನ್ನ ಕೈ ಹಿಡಿದು ಬಂದಿದ್ದೀಯಾ, ನಾನು ಒಪ್ಕೊಂಡಿದ್ದೀನಿ. ಇನ್ಮೇಲೆ ನನ್ನ ಘನತೆ ಗೌರವಕ್ಕೆ ತಕ್ಕಂತೆ ನಡ್ಕೊಳ್ಬೇಕು. ಹೋಗು, ನನ್ನ ಹೆಂಡತಿನ ಕರ್ಕೊಂಡು ಒಳಗಡೆ ಹೋಗಪ್ಪ. ನಿಮ್ಮ ಆಸೆಯಂತೆ ನಿಮ್ಮ ಮಗನ ಬೆಳೆಸೋದಕ್ಕೆ ನನ್ನ ಕೈಲಾಗಲಿಲ್ಲ ಅಂದರೆ ನನ್ನ ಕೈಲಾಗಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಸುಮತಿ, ಕಣ್ಣೀರು ಹಾಕೋದು ಬೇಡ ಕಣೆ. ಅಂಗಾಲಿಗೆ ಹೇಸಿಗಿಲ್ಲ, ಅಂತಃಕರಣಕ್ಕೆ ನಾಚಿಕಿಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ನಿನ್ನ ಪ್ರಯತ್ನ ನೀನು ಮಾಡ್ತಾನೇ ಇದ್ದೀಯಾ, ಮಾಡು. ಯಾರು ಬೇಡ ಅಂತಾರೆ? ಆದ್ರೂ ಮಗನ ಮೇಲಿನ ವ್ಯಾಮೋಹ ಇಲ್ಲಿಯ ಯಾವ ವಿಚಾರನೂ ಪಾಪ ಹಗಲು ರಾತ್ರಿ ಅಂದೆ ದೇಶದ ಗಡಿ ಕಾಯ್ತಾ ಇದ್ದ ನಿಮಗೆ ಹೇಗೆ ತಿಳಿಸೋದು ಅಂತ ಏನು ತಿಳಿಸ್ಲೇ ಇಲ್ಲ ಅಂದ್ರೆ ತಿಳಿಸ್ಲಿಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಬಾ, ನಮ್ಮ ಹಣೆ ಬರಹದಲ್ಲಿ ಏನಾಗಿದೆಯೋ ಅದನ್ನು ಅನುಭವಿಸೋಣ. ಸಾಧ್ಯ ಆದಷ್ಟು ಮಗನ್ನ ಒಳ್ಳೆ ದಾರಿಗೆ ತರೋದಕ್ಕೆ ಪ್ರಯತ್ನ ಮಾಡೋಣ. ನಡೆ. ಅಲ್ಲ, ನೀನು ರಿಟೈರ್ಮೆಂಟ್ ಆಗಿ ಬರುವಾಗ ದುಡ್ಡು ಬಂದಿರಬೇಕಲ್ಲ? ಹೌದಪ್ಪ, ಬಂದಿದೆ. ಯಾಕೆ? ಎಷ್ಟು ಬಂದಿದೆ? ಗ್ರ್ಯಾಚ್ಯುಟಿ, PF, GST ಎಲ್ಲ ಸೇರಿ ಒಂದು 51 ಲಕ್ಷ ಬಂದಿದೆ. ಆಹಾ, ಆ ದುಡ್ಡು ನನಗೆ ಬೇಕಾಗಿತ್ತು. ಅಲ್ಲ ಕಣೋ, ನಿಮ್ಮ ಅಪ್ಪ ಬರೋದು ಇವಾಗ ತಾನೇ ಬಂದಿದ್ದಾರೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೀಲಿ. ಇವತ್ತು ಒಂದು ದಿವಸ ಅವ್ರವ್ರನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋ. ಸುಮತಿ, ಸ್ವಲ್ಪ ಸುಮ್ಮನೆ ಇರು ಕಂದ. ಆ ದುಡ್ಡು ನಿನಗೆ ಯಾತಕ್ಕೆ ಬೇಕು ಅಂತ ಕೇಳಬಹುದಾ? ನನ್ನ ಸ್ನೇಹಿತರ ಜೊತೆಗೂಡ್ಕೊಂಡು ಪಾರ್ಟ್ನರ್ಶಿಪ್ನಲ್ಲಿ ಒಂದು ಬಿಸ್ನೆಸ್ ಶುರು ಮಾಡಬೇಕಂತ ಮಾಡಿದ್ದೇನೆ. ನನ್ನ ಸ್ನೇಹಿತನಿಗೆ ಮಾತು ಕೊಟ್ಟು ಬಂದಿದ್ದೇನೆ, ನಾಳೆನೇ ದುಡ್ಡು ತರ್ತೇನಂತ. ಅದಕ್ಕಾಗಿ ಆ ದುಡ್ಡು ನನಗೆ ಬೇಕಾಗಿತ್ತು. ಆಯ್ತಪ್ಪ, ದುಡ್ಡು ಕೊಡ್ತೀನಿ. ಆದರೆ ಒಂದು ಮಾತು ತಿಳ್ಕೊ, ನಾನು ಸತತವಾಗಿ 32 ವರ್ಷಗಳ ಕಾಲ ಸೈನ್ಯದಲ್ಲಿ ಕೆಲಸ ಮಾಡಿದ್ದೀನಿ. ಮನೆ ಮಠ ಹೆಂಡ್ರು ಮಕ್ಕಳು ಎಲ್ಲರನ್ನೂ ತೊರೆದು ನಿನ್ನ ಭವಿಷ್ಯಕ್ಕಾಗಿ ನನ್ನ ಎಲ್ಲ ಸ್ನೇಹಿತರು ಎಲ್ಲ ಮೋಜು ಮಸ್ತಿಗಳನ್ನು ಮಾಡ್ತಾ ಇದ್ರೆ ನಾನು ಅದೆಲ್ಲವನ್ನು ತೊರೆದು ಉಳಿಸಿದ ಹಣ ಅದು. ನಿನ್ನ ತಾಯಿ ನಾನು ಸಂತೋಷವಾಗಿ ಕಾಲ ಕಳಿಬೇಕಾದ ರಜಾನ ಸರ್ಕಾರಕ್ಕೆ ಮಾರ್ಕೊಂಡು ಉಳಿಸಿದ ಹಣ ಕಣವದು. ಹಗಲು ರಾತ್ರಿ ಗಡಿ ಕಾಯ್ದು ಪ್ರಾಣನೇ ಒತ್ತಿ ಇಟ್ಟು ನಿನ್ನ ಭವಿಷ್ಯಕ್ಕಾಗಿ ಉಳಿಸಿದ ಹಣ ಅದು. ಯಾವತ್ತಿದ್ರೂ ಅದು ನಿಂದೆ ತಾನೇ. ನಾಳೆ ಅಲ್ಲ, ಇವತ್ತೇ ಕೊಡ್ತೀನಿ. ನಿನ್ನ ಅಕೌಂಟ್ಗೆ ಇವತ್ತೇ ಟ್ರಾನ್ಸ್ಫರ್ ಮಾಡ್ತೀನಿ ಕಣ. ಆದರೆ ಒಂದು ಮಾತು ನೆನ್ಪಿಟ್ಕೋ, ಈ ನಮ್ಮ ಪ್ರಪಂಚದಲ್ಲಿ ಹೆಜ್ಜೆ ಹೆಜ್ಜೆಗೂ ವಂಚಕರು ತುಂಬಿಕೊಂಡಿದ್ದಾರೆ, ಮೋಸಗಾರರು ತುಂಬಿಕೊಂಡಿದ್ದಾರೆ. ಅಂಥವ್ರ ಮಧ್ಯೆ ನಾವು ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟು ಜೀವನ ಮಾಡಬೇಕು. ನೀನೇನೇ ಬಿಸ್ನೆಸ್ ಮಾಡು, ಈ ಮೇಜರ್ ಸೂರ್ಯನ ಘನತೆಗೆ ಯಾವುದೇ ಕುಂದು ಬರದಂತೆ ಬಿಸ್ನೆಸ್ ಮಾಡಬೇಕು. ಅರ್ಥ ಆಯ್ತಾ? ಅಲ್ಲ ರೀ, ಇರೋ ಹಣನೆಲ್ಲ ಅವನಿಗೆ ಕೊಟ್ಬಿಟ್ರೆ ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ಯಾಕೆ ಚಿಂತೆ ಮಾಡ್ತೀಯಾ? ಸರ್ಕಾರ ನಮ್ಗೆ ಬದುಕೋದಕ್ಕೆ ಪೆನ್ಷನ್ ಕೊಡುತ್ತೆ. ಅಷ್ಟಕ್ಕೂ ಮೇಲಾಗಿ
ಭಗವಂತ ನಮ್ಮಿಬ್ಬರು ಹೊಟ್ಟೆ ತುಂಬಿಕೋದೊಳಕ್ಕೆ ಈ ತೋಳ್ನಲ್ಲಿ ಇನ್ನೂ ಶಕ್ತಿ ತುಂಬಿದಾನೆ. ಚಿಂತೆ ಮಾಡಬೇಡ. ಸರಿ ಅಂದ್ರೆ ದುಡ್ಡು ಕೊಡ್ತಾ ಇದ್ದೀರಲ್ಲ, ತುಂಬಾನೇ ಟ್ಯಾಂಕ್ಸ್ ಅಪ್ಪಾಜಿ. ಬನ್ನಿ ಅಂದ್ರೆ ಈ ಚಿಂತೆನೆಲ್ಲ ಮರೆತು ಇವತ್ತೊಂದು ದಿವಸ ಆದರೂ ನೆಮ್ಮದಿಯಾಗಿರೋರಂತೆ. ಬನ್ನಿ. ಬಾ ಸುಮ್ತಿ, ಯಾಕೋ ತುಂಬ ಬೇಸರ ಆಗಿದೆ. ಸ್ವಲ್ಪ ದೇವಸ್ಥಾನ ಕಡೆ ಹೋಗಿ ಬರೋಣ.